ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ. ಕೆರೆಯಲ್ಲಿ ಈಜಲು ಹೋದಂತಹ ಕುರಿಗಾಹಿ ನಾಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಕೆರೆಯ ನೀರನ್ನೇ ಖಾಲಿ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಮತ್ತೆ ಪೊಲೀಸರು. ಕೆರೆಯಲ್ಲಿ ಈಜೋದಕ್ಕೆ ಅಂತ ಹೇಳಿ ಕುರಿಗಾಹಿ ಒಬ್ಬ ಹೋಗಿದ್ದ. ಆದರೆ ಆತ ಪತ್ತೆಯಾಗದೇ ಇರೋ ಕಾರಣಕ್ಕಾಗಿ ಇಡೀ ಕೆರೆಯ ನೀರನ್ನೇ ಖಾಲಿ ಮಾಡಿಸಲಾಗ್ತಾ ಇದೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಚಿಕ್ಕೇನಕೊಪ್ಪ ಬಳಿ ಇರುವಂತಹ ಕೆರೆ ಇದು. ನಿನ್ನೆ ಮಧ್ಯಾಹ್ನ ಕೆರೆಯಲ್ಲಿ ಈಜೋದಕ್ಕೆ ಅಂತ ಹೇಳಿ ಇಂದ್ರಪ್ಪ ತಲ್ಲೂರ್ ಅನ್ನುವಂತಹ ಕುರಿಗಾಹಿ, ಇಂದ್ರಪ್ಪ ತಲ್ಲೂರ್ ಅನ್ನುವಂತಹ ವ್ಯಕ್ತಿ ಆ ನೀರಿನೊಳಗಡೆ ಈಜೋದಕ್ಕೆ ಅಂತ ಹೋಗಿದ್ರು. ಆದರೆ ಆತನ ಸುಳಿವು ಪತ್ತೆಯಾಗಿಲ್ಲ, ಆತ ನಾಪತ್ತೆಯಾಗಿದ್ದ. ಈ ಕಾರಣಕ್ಕಾಗಿ ಇಡೀ ಕೆರೆಯ ನೀರನ್ನ ಖಾಲಿ ಮಾಡಿ ಏನಾಗಿದೆ ಅಂತ ಹೇಳಿ ಗ್ರಾಮಸ್ಥರು ಜೊತೆಗೆ ಪೊಲೀಸರು ನೋಡ್ತಿದ್ದಾರೆ. ಇನ್ನು ಪೈಪ್ ಮೂಲಕ ಕೆರೆ ನೀರನ್ನ ಖಾಲಿ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು. ಏನೋ ಈ ನಾಪತ್ತೆ ಆಗಿರುವಂತಹ ಕುರಿಗಾಹಿ 18 ವರ್ಷದ ಇಂದ್ರಪ್ಪ ತಲ್ಲೂರ್ಗೋಸ್ಕರ ಸದ್ಯ ಅಲ್ಲಿ ಹುಡುಕಾಟ ನಡೀತಾ ಇದೆ. ಒಳಗಡೆ ಹುಡುಕಿದ್ರೂ ಕೂಡ ಆತ ಪತ್ತೆಯಾಗಿರಲಿಲ್ಲ, ಆತನ ಸುಳಿವು ಸಿಕ್ಕಿರಲಿಲ್ಲ. ಈ ಕಾರಣಕ್ಕಾಗಿ ಇಡೀ ಕೆರೆಯ ನೀರನ್ನೇ ಖಾಲಿ ಮಾಡಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಮತ್ತೆ ಗ್ರಾಮಸ್ಥರು. ಇದು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಬಳಿ ಇರುವಂತಹ ಚಿಕ್ಕೇನಕೊಪ್ಪ ಕೆರೆ. ಇದು ಕೆರೆಯ ನೀರನ್ನ ಖಾಲಿ ಮಾಡಿ ಕುರಿಗಾಯಿಗೋಸ್ಕರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಇಡೀ ಕೆರೆ ನೀರನ್ನೇ ಖಾಲಿ ಮಾಡಲಾಗ್ತಾ ಇದೆ ಇಂದ್ರಪ್ಪ ತಲ್ಲೂರ್ಗೋಸ್ಕರ. ಏನ್ ಹೇಳ್ತಿದ್ದಾರೆ ಗ್ರಾಮಸ್ಥರು ಮತ್ತೆ ಪೊಲೀಸರು ಶಿವಕುಮಾರ್? ಪ್ರಮುಖವಾಗಿ ನಿನ್ನೆ ಮಧ್ಯಾಹ್ನ ಈ ಘಟನೆ ನಡೆದಿರ್ತಕ್ಕಂಥದ್ದು. ಈ 18 ವರ್ಷದ ಇಂದ್ರಪ್ಪ ತಲ್ಲೂರು ಒಂದು ಕುರಿ ಮೇಯಿಸ್ಕೊಂತ ಹೋದಂತಹ ಸಂದರ್ಭದಲ್ಲಿ ಆ ಕೆರೆಯಲ್ಲಿ ಈಜಲು ಹೋಗಿದ್ದ. ಆ ಸಂದರ್ಭದಲ್ಲಿ ಈಜಲು ಬಾರದೆ ಕೆರೆಯಲ್ಲಿ ಮುಳುಗಿದ್ದಾನೆ ಅನ್ನೋದನ್ನ ಆ ಗ್ರಾಮಸ್ಥರು ಹೇಳ್ತಿದ್ದಾರೆ. ಹೀಗಾಗಿ ಆ ಕೆರೆಯಲ್ಲಿ ನಿನ್ನೆ ಮಧ್ಯಾಹ್ನದಿಂದ ಇವತ್ತಿನ ಬೆಳಗ್ಗೆವರೆಗೂ ಕೂಡ ಹುಡುಕಾಡಿದ್ರು, ಇಂದ್ರಪ್ಪ ಪತ್ತೆಯಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಈ ಕ್ಷಣದಲ್ಲಿ ಮತ್ತು ಚಿಕ್ಕೇನಕೊಪ್ಪದ ಗ್ರಾಮಸ್ಥರು ಮತ್ತು ಪೊಲೀಸರು ಸೇರಿ ಇಂದ್ರಪ್ಪ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಇಡೀ ಕೆರೆಯನ್ನೇ ಖಾಲಿ ಮಾಡ್ತಿದ್ದಾರೆ. ಒಂದು 4 ಇಂಜಿನ್ಗಳ ಮೂಲಕ ಆ ಕೆರೆ ತುಂಬಿದಂತಹ ಕೆರೆಯನ್ನ ನೀರನ್ನ ಖಾಲಿ ಮಾಡ್ತಿದ್ದಾರೆ. ಅಲ್ಲಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು ಪೊಲೀಸರ ಬಳಿ ಅಳಲು ತೋಡ್ಕೊಳ್ತಿದ್ದಾರೆ. ಸ್ಥಳಕ್ಕೆ ಯಲಬುರ್ಗಾ ಸಿಪಿಐ ರೊಟ್ಟಿ ಅವರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ನಾಪತ್ತೆಯಾದಂತಹ ಇಂದ್ರಪ್ಪ ಅವರ ಸಂಬಂಧಿಕರು ಅವರ ಕಾಲಿಗೆ ಬಿದ್ದು ಅಳಲು ತೋಡ್ಕೊಳ್ತಿದ್ದಾರೆ. ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಪೊಲೀಸರು ಅಲ್ಲಿ ಕಾರ್ಯಾಚರಣೆ ನಡೆಸಿದ್ರು ಕೂಡ ಇಂದ್ರಪ್ಪನ ಗುರುತು ಪತ್ತೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಕೆರೆಯನ್ನ ಖಾಲಿ ಮಾಡಿದ್ರೆ ಇಂದ್ರಪ್ಪ ಸಿಗಬಹುದು ಅನ್ನೋ ಕಾರಣಕ್ಕೆ ಈಗ ಇಡೀ ಕೆರೆಯನ್ನ ಖಾಲಿ ಮಾಡ್ತಿದ್ದಾರೆ. ಈ ಕೆರೆ ಫುಲ್ ಆಗಿತ್ತು. ಆ ಸಂದರ್ಭದಲ್ಲಿ ನಿನ್ನೆ ಒಂದು 3-4 ಜನ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಸ್ಥಳೀಯ ಈಜುಗಾರರು ಹುಡುಕಾಡಿದ್ರು ಕೂಡ ಇಂದ್ರಪ್ಪ ಪತ್ತೆಯಾಗಿಲ್ಲ. ಹೀಗಾಗಿ ಕೆರೆ ಖಾಲಿ ಮಾಡಿದ್ರೆ ಸಿಗಬಹುದು ಅನ್ನೋ ಒಂದು ಆಶಾಭಾವನೆಯಿಂದ ಈಗ ಕೆರೆಯನ್ನ ಖಾಲಿ ಮಾಡ್ತಿದ್ದಾರೆ. ಕೆರೆಯ ಸುತ್ತಮುತ್ತ 4 ಇಂಜಿನ್ಗಳ ಹಚ್ಚಿ ಆ ಪೈಪ್ ಮೂಲಕ ನೀರನ್ನ ಹೊರಗೆ ಬಿಡ್ತಿದ್ದಾರೆ. ಆನಂದ್, ಧನ್ಯವಾದ ಶಿವಕುಮಾರ್ ಮಾಹಿತಿಗಾಗಿ.